ನಮಸ್ಕಾರ ರೀ ಎಲ್ಲರಿಗೂ. ಸೊ ಇವತ್ತಿನ ವಿಡಿಯೋದಾಗ ನಾವು ಒಂದು ಹೊಸ ಟಾಪಿಕ್ ಬಗ್ಗೆ ಚರ್ಚೆ ಮಾಡ್ತೀನಿ. ಏನಪ್ಪ ಅಂದ್ರೆ ನಮ್ಮ ಗದಗಲ್ಲಿ ಇರುವಂತಹ ಜಿಮ್ಸ್ ಹಾಸ್ಪಿಟಲ್, ಈಗ ಅದರ ಹೆಸರು KH ಪಾಟೀಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಗದಗ್. ಅಂದರೆ ಗೌರ್ಮೆಂಟ್ ಹಾಸ್ಪಿಟಲ್ ರೀ ನಮ್ಮ ಗದಗಿಂದ ಏನಿದೆ ಮಲೆಸಮುದ್ರದಾಗ. ಸೊ ಅಲ್ಲಿ ಏನು ಎಕ್ಸ್ಪೀರಿಯೆನ್ಸ್ ಆಯಿತು, ನನ್ನ ಹೆಂಡತಿ ಪ್ರೆಗ್ನೆಂಟ್ ಇದ್ಲು. ಸೊ ಅವರು ಡೆಲಿವರಿಗೆ ನಾನು ಅಲ್ಲೇ ಕರ್ಕೊಂಡು ಹೋಗಿದ್ದೆ. ಏನಿದೆ ಏನಿಲ್ಲ ಅಲ್ಲಿ ವ್ಯವಸ್ಥೆ ಅಲ್ಲ. ನಾನು ಒಮ್ಮೆ ಹೋಗಿದ್ದಿಲ್ಲ ಅಲ್ಲೇ. ನನ್ನ ಕಾಲೇಜ್ ಟೈಮ್ನಲ್ಲಿ ಏನೋ ಕಾಂಪಿಟೇಷನಿಗೆ ಒಮ್ಮೆ ಹೋಗಿದ್ದೆ, ಅದನ್ನ ಬಿಟ್ಟು ಹೋಗಿದ್ದಿಲ್ಲ ನಾನು ಹಾಸ್ಪಿಟಲಿಗೆ. ಸೊ ಡೆಲಿವರಿಗೆ ಅಂತ ಕರ್ಕೊಂಡು ಹೋಗಿದ್ದೆ. ಏನೇನು ಎಕ್ಸ್ಪೀರಿಯೆನ್ಸ್ ಮಾಡಿದೆ ನಾನು ಡಾಕ್ಟರ್ ಅಂತ ಅಲ್ಲಿ ಯಾರಿಗೂ ಮಾಹಿತಿ ಇಲ್ಲ. ನಾನು ಏನೇನು ಎಕ್ಸ್ಪೀರಿಯೆನ್ಸ್ ಮಾಡಿದೆ, ಸೊ ನಾನು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊತೇನೆ. ಸೊ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಶುರುಲಿಂತ್ರ ಹಿಡಿದು ಎಂಡ್ ತನಕ ಮಿಸ್ ಮಾಡಿದೆ ನೋಡಿ. ಭಾಳ ಒಳ್ಳೆ ಟಾಪಿಕ್ಸ್ ಬಗ್ಗೆ ಇದ್ರಾಗ ನಾನು ಚರ್ಚೆ ಮಾಡ್ತೇನೆ ರೀ. ಸೊ ನೋಡಿರಿ, ನಾನು ಹೆಂಡತಿ ಪ್ರೆಗ್ನೆಂಟ್ ಆದಾಗ ಅವರು ಸ್ಟಾರ್ಟಿಂಗ್ಲಿಂತ್ರ ಏನೇನಿದೆ ನಾನು ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ನಾಗ ತೋರಿಸ್ಕೊತ ಬಂದೀನಿ. ಮೊದಲು ಇಲ್ಲಿ ನಮ್ಮದು ಕೇಸರಾಣಿ ರೋಡ್ ಏನಿದೆ ಹಾಸ್ಪಿಟಲಲ್ಲಿ ಒಂದು ಹೆರಿಗೆ ಆಸ್ಪತ್ರೆ ಏನೈತಿ, ಅಲ್ಲೇ OPD ಚೆಕಪ್ಸ್ ಮಾಡಿಸ್ತಿದ್ರಿ. ಆದ್ರೆ ಬ್ಲಡ್ ಟೆಸ್ಟ್ ಒಂದೆರಡು ಅವ್ರು ಅಲ್ಲೇ ಮಾಡ್ತಿದ್ರು, ಉಳಿದಿದ್ದು ಹೊರಗಡೆ ಬರೆದು ಕೊಡ್ತಿದ್ರು. ಸೊ ಹೊರಗಡೆ ನಾನು ರೆಪ್ಯೂಟೆಡ್ ಲ್ಯಾಬ್ಸ್ನಾಗ ಮಾಡಿಸ್ತಿದ್ದೆ. ಮತ್ತು ಸ್ಕ್ಯಾನಿಂಗ್ಸ್ ಏನಿದ್ದು ನೋಡಿರಿ, ಎಲ್ಲ ನನ್ನ ವೈಫಿನ ಎಲ್ಲ ನಾನು ಹೊರಗಡೆನೇ ಮಾಡಿಸಿದ್ದೆ. ಸೊ ಸ್ಕ್ಯಾನಿಂಗ್ ಎಲ್ಲ ಹೊರಗಡೆ ಮಾಡಿಸಿದ್ದೆ, ಬ್ಲಡ್ ಟೆಸ್ಟ್ ಎಲ್ಲ ಹೊರಗಡೆ ಮಾಡಿಸಿದ್ದೆ. OPD ಕನ್ಸಲ್ಟೇಷನ್ಸಿಗೆ ಅಲ್ಲಿ ಹೋಗ್ತಿದ್ದೆ. ಉಳಿದಿದ್ದು ಏನಾರು ತೊಂದರೆ ಇದ್ದರೆ ನಾನು ನೋಡ್ಕೊತಿದ್ರಿ ಮನೆಯಾಗ. ಸೊ ಅಪ್ ಟು 9 months ಎಲ್ಲ ಮ್ಯಾನೇಜ್ ಆಯ್ತು ರೀ. OPD ಆವಾಗವಾಗ ಹೋಗಿ ಬರ್ತಿದ್ವಿ. ಸೊ ಲಾಸ್ಟ್ ಟೈಮ್ ಜಿಮ್ಸ್ ಹಾಸ್ಪಿಟಲಿಗೆ ಹೋಗಿ KH ಪಾಟೀಲ್ ಇನ್ಸ್ಟಿಟ್ಯೂಟ್ ಮಲೆಸಮುದ್ರ ಹಾಸ್ಪಿಟಲಿಗೆ ತೋರಿಸ್ಕೊಂಬಂದಿದ್ವಿ. ಸೊ ತಾರೀಕು ಅವರು 27ನೇ ತಾರೀಕಿಗೆ ಬರ್ರಿ ಅಂತ ಹೇಳಿದರು. ಅಂದರೆ ಫುಲ್ ಟರ್ಮ್ ಬೇಬಿ ರೀ ನಮ್ಮದು, ಫುಲ್ ಟರ್ಮ್ ಬೇಬಿ. ಆಮೇಲೆ ಬರ್ರಿ ಅಂತ ಹೇಳಿದರು. ಸೊ ಹೋಗಿದ್ವಿ 27ನೇ ತಾರೀಕಿಗೆ. ಸೊ 27ನೇ ತಾರೀಕಿಗೆ ಹೋಗಿದ್ದ 3:30 ಮಧ್ಯಾಹ್ನ ಹೊತ್ತು ಹೋಗಿದ್ವಿ OPDಗೆ. ಸೊ ಹೋದ ತಕ್ಷಣ ಡಾಕ್ಟ್ರ್ ಎಲ್ಲ ಅಲ್ಲಿ ಇದ್ದರು, ಚೆಕ್ ಮಾಡಿದರು. ಚೆಕ್ ಮಾಡಿದ ತಕ್ಷಣ ವಾರ್ಡಿಗೆ ಶಿಫ್ಟ್ ಮಾಡಿಕೊಂಡ್ರು. ವಾರ್ಡಿಗೆ ಶಿಫ್ಟ್ ಎಲ್ಲ ಡಾಕ್ಯುಮೆಂಟೇಷನ್ಸ್ ತೊಗೊಂಡು ಹೋಗಿ ಅಡ್ಮಿಷನ್ ಪ್ರೊಸೆಸ್ ಎಲ್ಲ ಮಾಡಿಸಿದೆ. ಸೊ ನಮ್ಮದು ಲೇಬರ್ ವಾರ್ಡ್ ಏನಿದೆ 3rd ಫ್ಲೋರ್ನಾಗ ಅಲ್ಲಿ ಶಿಫ್ಟ್ ಮಾಡಿದರು. ಲೇಬರ್ ವಾರ್ಡ್ನಾಗ ಬೆಡ್ಸ್ ಹಾಕ್ಯಾರ, ಒಂದು 10 ಬೆಡ್ ಅಲ್ಲಿ ಹೊರಗಡೆ ಮನಗಿಸಿದ್ರು. ಮತ್ತು ಇಂಜೆಕ್ಷನ್ಸ್ ಎಲ್ಲ ಕೊಟ್ಟರು. ಕೆಲವೊಂದಿಷ್ಟು ಬ್ಲಡ್ ಟೆಸ್ಟ್ ಬರೆದು ಕೊಟ್ಟಿದ್ರು ರೀ. ಬ್ಲಡ್ ಟೆಸ್ಟ್ ಸ್ಯಾಂಪಲ್ ತೆಗೆದು ಕೊಟ್ಟಿದ್ರು, ಅವ್ನು ಹೋಗಿ ಬ್ಲಡ್ ಟೆಸ್ಟ್ ತೆಳಗೆ ಮಾಡಿಸ್ಕೊಂಬಂದೆ. ಮತ್ತು ಒಂದು ಪಿಂಟ್ ರಕ್ತ ಅರೇಂಜ್ ಮಾಡ್ಲಿಕ್ಕೆ ಹೇಳಿದ್ರು. ರಕ್ತ ನೋಡಿರಿ, ಗೌರ್ಮೆಂಟ್ ಹಾಸ್ಪಿಟಲ್ನಾಗ ನೀವು ರೊಕ್ಕ ಕೊಟ್ಟರೆ ಕೊಡೋಂಗಿಲ್ಲ ಅವರು. ನೀವು ಒಬ್ರು ಯಾರು ಡೊನೇಟ್ ಮಾಡಬೇಕು, ಅವ್ರು ನಿಮಗೊಂದು ಚೀಟಿ ಬರೆದು ಕೊಡ್ತಾರೆ. ಅಂದರೆ ಎಮರ್ಜೆನ್ಸಿ ಟೈಮ್ ಡಾಕ್ಟರ್ ಯೂಸ್ ಮಾಡೋಕ್ಕೆ. ಸೊ ನಾನು ಹೋಗಿ ಡೊನೇಟ್ ಮಾಡಿದ್ದೆ. ನಾನು ಹೆಂಗೂ ಡೊನೇಟ್ ಮಾಡ್ತಿರ್ತೀನಿ. ಸೊ ನಾನು ಹೋಗಿ ಡೊನೇಟ್ ಮಾಡಿದೆ. ಸೊ ಅದನ್ನೆಲ್ಲ ಮಾಡಿಸಿದೆ. ಸೊ ಇಂಜೆಕ್ಷನ್ಸ್ ಲೇಬರ್ ಪೇನ್ ಬರೋವಂಥ ಎಲ್ಲ ಕೊಟ್ಟಿದ್ದರು. ಅಲ್ಲೇ ಲೇಬರ್ ವಾರ್ಡ್ ಬಾಜುದಾಗ ಅಲ್ಲೇ ಇಟ್ಕೊಂಡಿದ್ದಾರೆ. ಸೊ 27ಕ್ಕೆ ಅಡ್ಮಿಟ್ ಆಗಿದ್ವಿ ನಾವು ಸಾಯಂಕಾಲ ಹೊತ್ತು. ಸೊ 28ನೇ ತಾರೀಕಿಗೆ ಸೊ ಎಷ್ಟು ಡ್ಯೂರೇಷನ್ ನೋಡಿರಿ, ಲೇಬರ್ ಪೇನ್ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟಿದ್ರಲ್ಲ, ವೇಟ್ ಮಾಡಿದ್ರಿ. ಯಾಕಂದ್ರೆ ನಮ್ಮ ಪಾಪುದೇನಿದೆ ಪೊಸಿಷನ್ ಕರೆಕ್ಟ್ ಇತ್ತು ರೀ. ಸೊ ಪೊಸಿಷನ್ ಕರೆಕ್ಟ್ ಇತ್ತು, ಯಾಕಂದ್ರೆ ಅಲ್ಟ್ರಾಸೌಂಡ್ಸ್ ಎಲ್ಲ ಕರೆಕ್ಟ್ ಇದ್ವು. ಅವರು ಏನೂ ತೊಂದರೆ ಇದ್ದಿದ್ದಿಲ್ಲ, ಹೆಲ್ದಿ ಇದ್ದರು. ಲೇಬರ್ ಪೇನಿಗೆಲ್ಲ ಡಾಕ್ಟ್ರು ವೇಟ್ ಮಾಡಿದರು, ನಮಗೂ ತಿಳಿಸಿದರು. ಸೊ 28ನೇ ತಾರೀಕಿಗೆ 2:38 ಗಂಟೆ ಬೆಳಗ್ಗಿನ ಜಾವ. ಸೊ ನಾನು ಅಲ್ಲಿ ಏನು ನೋಡಿದಪ್ಪ ಅಂದ್ರೆ, ರಾತ್ರಿ ಹೊತ್ತು ನಾನು ಅಲ್ಲೇ ಇದ್ದೆ. ಹಗಲಿದ್ದಂಗೆ ಇರ್ತೈತೆ ರೀ. ರಾತ್ರಿ ಪೂರ್ತಿ ಹಾಸ್ಪಿಟಲ್ನ ಹಂಗೆ ಓಡಾಡೋದ, ಡಾಕ್ಟರ್ಸ್ ಓಡಾಡೋದ, ನರ್ಸಿಂಗ್ ಸ್ಟಾಫ್ ಓಡಾಡೋದ, ಆಯಾಗಳು ಪೇಷಂಟ್ ತಳಗ ಮೇಲೆ OTಗೆ ಶಿಫ್ಟ್ ಮಾಡ್ತಾ ಇರ್ತಾರೆ. ಒಟ್ಟಲ್ಲಿ ರಾತ್ರಿ ಅಂತ ಫೀಲ್ ಆಗಂಗಿಲ್ಲ ರೀ. ಸೊ 2:38 ಬೆಳಗ್ಗಿನ ಜಾವ ನಮಗೆ ಗಂಡು ಪಾಪು ಆಯಿತು. ಸೊ ಪಾಪು ಎಲ್ಲ ನಾರ್ಮಲ್ ಆಯ್ತು ರೀ. 2.9 kg ತೂಕ ಇತ್ತು. ಪಾಪು ಆದ ತಕ್ಷಣ ಪಾಪುನೆಲ್ಲ ಕ್ಲಿಯರ್ ಮಾಡಿ ನಮ್ಮ ಕಡೆ ಕೊಟ್ಟರು. ಪಾಪು ಕೊಟ್ಟ ತಕ್ಷಣ ಅದನ್ನ SNCU ವಾರ್ಡಿಗೆ ಕರ್ಕೊಂಡು ಹೋಗಂತ ಹೇಳಿದರು, ಮಕ್ಕಳದ್ದು. ಅಲ್ಲಿ ಕರ್ಕೊಂಡು ಹೋದ್ವಿ. ಅಲ್ಲೇ ಡಾಕ್ಟ್ರ್ ಇದ್ದರು. ರಾತ್ರಿ ಹೊತ್ತು ಅಲ್ಲೇ ಅವ್ರು ಚೆಕ್ ಮಾಡಿದರು. ಮತ್ತು ಪಾಪುಗೆ ಫೀಡಿಂಗ್ ಮಾಡಿಸ್ಲಿಕ್ಕೆ ಹಾಲು ಕೊಟ್ಟರು. ಹಾಲು ಅದನ್ನು ಫೀಡಿಂಗ್ ಮಾಡಿಸಿದ್ವಿ ಇಮಿಡಿಯೇಟ್ಲಿ. ಮತ್ತು ವೈಫ್ ಏನದಾರ ಅವ್ರಿಗೆ ಇನ್ನೂ ಲೇಬರ್ ರೂಮ್ನಾಗ ಇಟ್ಕೊಂಡಿದ್ರಿ ಅಬ್ಸರ್ವೇಷನಿಗೆ. ಸೊ ನಮಗೆ ಮಾತ್ರ ಭೇಟಿಯಾಗಿ ಕೊಟ್ಟಿದ್ದಿಲ್ಲ. ನಮ್ಮ ತಾಯಿಯವರಿದ್ದರು. ನಮ್ಮ ತಾಯಿಯವರೇ ಪಾಪು ಕರ್ಕೊಂಬಂದಿದ್ರು. ನಮ್ಮ ತಾಯಿಯವರೇ ಆವಾಗ ಹೋಗಿ ನೋಡ್ಕೊಂಬರ್ತಿದ್ರು. ನಾನು ಕರ್ಬಿಟ್ಟ ಹೋಗಿದ್ದಿಲ್ಲ. ಸೊ ಓವರ್ ನೈಟ್ 2:38ಕ್ಕೆ ಡೆಲಿವರಿ ಆಯಿತು. ಅಲ್ಲಿಂದ ಬೆಳಿಗ್ಗಿಂದ 7:30 ಗಂಟೆ ಮಟ್ಟ ಅವ್ರು ಅಲ್ಲೇ ಇದ್ದರು. ಡಾಕ್ಟ್ರು ಅಬ್ಸರ್ವೇಷನಲ್ಲೇ ಇದ್ದರು, ಹೊರಗೆ ಬಿಡಲಿಲ್ಲ. ಬ್ಲೀಡಿಂಗ್ ಏನಿರ್ತೈತೆ ಅದನ್ನೆಲ್ಲ ಚೆಕ್ ಮಾಡ್ಕೊತ ಇದ್ರು ಡಾಕ್ಟ್ರು. ಸೊ ಅದಾದಮೇಲೆ ಮತ್ತು ವಾರ್ಡಿಗೆ ಶಿಫ್ಟ್ ಮಾಡ್ತೀವಿ ಅಂತ ಅಂದರು. ಮತ್ತು ಬೆಳಿಗ್ಗಿನ ಜಾವ ವಾರ್ಡಿಗೆ ಶಿಫ್ಟ್ ಮಾಡಿದ್ರಿ. ಮತ್ತು 29ನೇ ತಾರೀಕಿಗೆ ವಾರ್ಡಿಗೆ ಶಿಫ್ಟ್ ಮಾಡಿದರು. ಸೊ ವಾರ್ಡಿಗೆ 28ನೇ ತಾರೀಕಿಗೆ ಡೆಲಿವರಿ ಆಗಿತ್ತಲ್ರಿ. 28ನೇ ತಾರೀಕಿಗೆ ಬೆಳಗ್ಗಿನ ಹೊತ್ತು ವಾರ್ಡಿಗೆ ಶಿಫ್ಟ್ ಮಾಡಿದರು. ವಾರ್ಡಿಗೆ ಶಿಫ್ಟ್ ಆದಮೇಲೆ
ವಾರ್ಡಿಗೆ ನೋಡ್ರಿ ಅಲ್ಲಿ ಹೋದ ತಕ್ಷಣ ಬೆಡ್ ಎಲ್ಲ ನೀಟ್ ಆ್ಯಂಡ್ ಕ್ಲೀನ್ ಇತ್ತು. ಬೆಡ್ ಮೇಲೆ ಆಯಾ ಬಂದಿದ್ರು, ಹಾಸಿಗೆ ಹಾಸ್ಕೊಟ್ರು, ಮತ್ತು ಹಚ್ಕೊಳಕ್ಕೆ ಒಂದು ಹಾಸಿಗೆ ಕೊಟ್ಟಿದ್ರು. ಮತ್ತು ಭಾಳ ನೀಟ್ ಆ್ಯಂಡ್ ಕ್ಲೀನ್ ಇತ್ತು ರೀ. ವಾರ್ಡ್ ಕೂಡ ತೆಳಗೆ ಸೆಕೆಂಡ್ ಫ್ಲೋರಿಗೆ ಶಿಫ್ಟ್ ಮಾಡಿದರು. ಮತ್ತು ಅವರು ನಮ್ಮ ಹೆಂಡತಿ ಅವ್ರದ್ದು ಹೆಂಗೆ ನಾರ್ಮಲ್ ಡೆಲಿವರಿ ಆಗಿತ್ತಲ್ಲ, ಯಾವುದೇ ರೀತಿ ಇಂಜೆಕ್ಷನ್ಗೆ ಕ್ಯಾನುಲ ಹಾಕಿದ್ದಿಲ್ಲ, ಎಲ್ಲ ತಗೊಂಡ್ಬಿಟ್ಟಿದ್ರು. ಮೇ ಬಿ ಮೇಲೆ ಎಲ್ಲ ಲೇಬರ್ ರೂಮ್ನೇ ಮುಗಿಸ್ಕೊಂಡಿದ್ರು. ಸೊ ಬಂದ ತಕ್ಷಣ ಅವ್ರಿಗೆ ಮೆಡಿಸಿನ್ಸ್ ಓರಲ್ ಟ್ಯಾಬ್ಲೆಟ್ಸ್ ಕೊಟ್ಟರು. ಸ್ವಲ್ಪ ಓರಲ್ ಟ್ಯಾಬ್ಲೆಟ್ಸ್ ತೊಗೊಂಡ ತಕ್ಷಣ ರೆಸ್ಟ್ ಮಾಡ್ಲಿಕ್ಕೆ ಹೇಳಿದರು. ಡಾಕ್ಟರ್ ಅವಾಗ ಬಂದು ಚೆಕ್ ಮಾಡ್ಕೊಂಡು ಹೋಗಿದ್ರಿ. ಯಾವುದೇ ರೀತಿ ಅವ್ರಿಗೆ ಇಂಜೆಕ್ಷನ್ಸು ಸಲೈನ್ ಏನೂ ಹಾಕಿದ್ದಿಲ್ಲ. ಮತ್ತು ಮಕ್ಕಳ ಡಾಕ್ಟರ್ ಕೂಡ ನಡ್ಬೇಕು ಚೆಕ್ ಮಾಡಕ್ಕೆ ಬರ್ತಿದ್ರು. ಸೊ ಅವತ್ತಿನ ದಿನ ಇದೇ ರೀತಿ ಹೋಯ್ತು ರೀ. 29ನೇ ತಾರೀಕು ಏನಾಯ್ತಂದ್ರೆ ಅವತ್ತಿನ ದಿನ ಅವ್ರು ಅಲ್ಲೇ ಅಡ್ಮಿಟ್ ಇದ್ರು. ಅವತ್ತು ಯಾವುದೇ ರೀತಿ ಇಂಜೆಕ್ಷನ್ ಸಲೈನ್ ಹಾಕಲಿಲ್ಲ, ಟ್ಯಾಬ್ಲೆಟ್ಸೇ ಕೊಡ್ತಾಯಿದ್ರು. ಮತ್ತು ಬ್ಲೀಡಿಂಗ್ ಎಷ್ಟಾಗಿದೆ ಎಷ್ಟಿಲ್ಲ ಪದೇ ಡಾಕ್ಟರ್ಸ್ ಬಂದು ರೌಂಡ್ಸಿಗೆ ಚೆಕ್ ಮಾಡ್ತಾಯಿದ್ರು. ಪಿಡಿಯಾಟ್ರಿಷಿಯನ್ ಕೂಡ ಬರ್ತಾಯಿದ್ರು. ಮತ್ತು ಪಾಪು ಏನಿದೆ ಅವ್ರಿಗೆ ಮತ್ತು ಅವತ್ತಿನ ದಿನ ನಮ್ಮ ವೈಫಿಗೆ ಮತ್ತೆ ಬ್ಲಡ್ ಟೆಸ್ಟ್ ಬರೆದು ಕೊಟ್ಟಿದ್ರು. ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದೆ. ಮತ್ತು ಇಬ್ಬರದ್ದು ಹೆಲ್ತ್ ಎಲ್ಲ ಚೆನ್ನಾಗಿತ್ತು ರೀ. ಅವತ್ತಿನ ದಿನವೇ ಎಲ್ಲ ಭಾಳ ಚಲೋ ರೀತಿಯಿಂದ ಹೋತ್ರಿ. ಮತ್ತು 30ನೇ ತಾರೀಕಿಗೆ ಏನಾಯ್ತಪ್ಪ ಅಂದ್ರೆ ನಮ್ಮ ಪಾಪು ಏನಿದೆ ಅದಕ್ಕೆ ವ್ಯಾಕ್ಸಿನೇಷನ್ ಮಾಡಿಸಿದ್ರಿ. BCG ಪೋಲಿಯೋ ವ್ಯಾಕ್ಸಿನೇಷನ್ ಎಲ್ಲ ಹಾಕಿದ್ರು. ಅದ್ರ ಜೊತೆಗೆ ಪ್ಯಾರಾಸಿಟಮಾಲ್ ಡ್ರಾಪ್ಸ್ ಒಂದು ಕೊಟ್ಟು ಕಳಿಸಿದ್ರಿ. ಸೊ ವ್ಯಾಕ್ಸಿನೇಷನ್ ಆದಮೇಲೆ ಏನಾಗುತ್ತದೆ, ಪಾಪುಗೆ ಸ್ವಲ್ಪ ಜ್ವರ ಬಂದಿರ್ತೈತಿ. ಸೊ ಪಾಪುಗೆ ಜ್ವರದ ಜೊತೆಗೆ ಸ್ವಲ್ಪ ಜಾಂಡಿಸ್ ಲಕ್ಷಣ ಕೂಡ ಕಂಡು ಬಂತು. ಸೊ ಅದಕ್ಕೆ ಡಾಕ್ಟರ್ ಫೋಟೋಥೆರಪಿ ರೂಮಿಗೆ ಶಿಫ್ಟ್ ಮಾಡಿದರು. ಮತ್ತು ಫೋಟೋಥೆರಪಿ ರೂಮ್ನಾಗ ಅಲ್ಲೇ ಮದರ್ ಅಲ್ಲೇ ಹೋಗೋದು ಬರೋದು ಮಾಡ್ತಾಯಿದ್ರು. ನಮ್ಮ ವೈಫ್ ಏನಿದ್ರೆ ಅಲ್ಲೇ ಫೋಟೋಥೆರಪಿ ರೂಮ್ನಾಗ ಇದ್ರು. ಅಲ್ಲೇ ಸೆಕೆಂಡ್ ಅವರ್ಲಿ ಫೀಡ್ ಮಾಡೋಕೆ ಹೇಳಿದ್ರಿ. ಮತ್ತು ಹಾಲು ಚೆನ್ನಾಗಿ ಬರಲಿಲ್ಲ ಅಂದ್ರೆ ತಳಗಡೆ ರೂಮಿಗೆ ಹೋಗಿ ಹಾಲು ಕೂಡ ತೊಗೊಂಬಂದು ಪಾಪುಗೆ ಹಾಕ್ರಿ ಅಂತ ಹೇಳಿದ್ರಿ. ಈ ಹೊತ್ತಿನಾಗ ನಮ್ಮ ವೈಫ್ ಏನಿದಾರೆ ಅವ್ರು ಮಾತ್ರ ಪೂರ್ತಿ ಹೆಲ್ದಿ ಇದ್ರು. ಆದ್ರೆ ಪಾಪು ಸ್ವಲ್ಪ ಅನ್ಹೆಲ್ದಿ ಆಗಿತ್ತು, ಜಾಂಡಿಸ್ ಲಕ್ಷಣ ಕಾಣ್ತಾ ಇದ್ವು. ನ್ಯೂನಟಲ್ ಜಾಂಡಿಸ್ ಅಂತಾರೆ. ಸೊ ಪಾಪುನ ಫೋಟೋಥೆರಪಿ ರೂಮಿಗೆ ಅಡ್ಮಿಟ್ ಮಾಡ್ಕೊಂಡಿದ್ರಿ. ಅದು ಕೂಡ ಮಷಿನ್ ಎಲ್ಲ ಒಂದು ಕನಿಷ್ಠ ಒಂದು 8-9 ಮಷಿನ್ ಇದ್ವು, ಅಲ್ಲಿ ಇಟ್ಕೊಂಡಿದ್ರು. ಅಲ್ಲಿ ಕೂಡ ಎಲ್ಲ ಫೆಸಿಲಿಟೀಸ್ ಭಾಳ ಚಲೋ ಇತ್ತು ರೀ. ಮತ್ತು 31ನೇ ತಾರೀಕಿಗೆ ಏನಾಯ್ತಪ್ಪ ಅಂದ್ರೆ ಪಾಪುದು ಮತ್ತೆ ರಿಪೀಟ್ ಬ್ಲಡ್ ಟೆಸ್ಟ್ ಮಾಡಿಸಿದ್ರು. 24 hours ಫೋಟೋಥೆರಪಿ ರೂಮ್ನ ಇಟ್ಕೊಂಡಿದ್ರು. ಮತ್ತು ರಿಪೀಟ್ ಬ್ಲಡ್ ಟೆಸ್ಟ್ ಮಾಡಿಸಿದ್ರು. ಬ್ಲಡ್ ಟೆಸ್ಟಲ್ಲಿ ಸ್ವಲ್ಪ ಅದರದ್ದು ಒಳ್ಳೆ ಲಕ್ಷಣ ಕಂಡು ಬಂದು ಸೊ ಪಾಪುನಲ್ಲೇ ಡಿಸ್ಚಾರ್ಜ್ ಮಾಡಿಬಿಟ್ರಿ. ಸೊ ಆವತ್ತಿನ ದಿನ ಡಿಸ್ಚಾರ್ಜ್ ಬೇಬಿದು ಲೇಟ್ ಆಯಿತು. ಅದರ ಸಂಬಂಧ ನಾವು ಅಲ್ಲೇ ಉಳ್ಕೋಬೇಕಾಯ್ತು. ಯಾಕಂದ್ರೆ ಡಾಕ್ಟರ್ಸ್ ಎಲ್ಲ ಡ್ಯೂಟಿ ಮುಗಿಸ್ಕೊಂಡು ಹೋಗಿಬಿಟ್ಟಿದ್ರು. 1ನೇ ತಾರೀಕು ಸಂಡೇ ಇತ್ತು. ಮತ್ತು ಆ ಹೊತ್ತಿನ ಡಾಕ್ಟರ್ ಬೆಳಿಗ್ಗೆ ರೌಂಡ್ಸಿಗೆ ಬಂದರು. ಆ ಟೈಮಿಗೆ ಪಾಪು ಡಿಸ್ಚಾರ್ಜ್ ಆಗೈತ್ರಿ, ತಾಯಿನ ಡಿಸ್ಚಾರ್ಜ್ ಮಾಡಿರಿ ಅಂತ ಕೇಳಿದ್ವಿ ನಾವು. ಸೊ ಎಲ್ಲ ಮತ್ತೆ ಚೆಕಪ್ ಮಾಡಿಕೊಂಡು ತಾಯಿನ ಕೂಡ ಡಿಸ್ಚಾರ್ಜ್ ಮಾಡಿದರು. ಮತ್ತು ನೋಡ್ರಿ, ಯಾವುದೇ ರೀತಿ ನಾನು ಭಾಳ ಜನರನ್ನು ಕೇಳಿಬಿಟ್ಟಿದ್ದೆ, ಇಂಜೆಕ್ಷನ್ ಹೊರಗೆ ಬರೆದು ಕೊಡ್ತಾರೆ, ಅದನ್ನ ಹೊರಗೆ ಬರೋದ್ರೆ. ನಾನು ನನ್ನ ವೈಫಿನ ಅಡ್ಮಿಟ್ ಮಾಡ್ದಂಗೆ ಅನ್ಸ್ಬಿಟ್ಟು ಡಿಸ್ಚಾರ್ಜ್ ಮಾಡೋ ಮಟ್ಟ ಯಾವುದೇ ರೀತಿ ಒಂದು ಇಂಜೆಕ್ಷನ್ ತಂದು ಕೊಟ್ಟಿಲ್ಲ, ಯಾವುದೇ ರೀತಿ ಒಂದು ಫ್ಲೂಯಿಡ್ಸ್ ತಂದು ಕೊಟ್ಟಿಲ್ಲ, ಏನು ತಂದು ಕೊಟ್ಟಿಲ್ಲ. ಪ್ರತಿಯೊಂದು ಟ್ಯಾಬ್ಲೆಟ್ಸ್ ಕೂಡ ಒಳಗೆ ಅವ್ರು ತಂದು ಕೊಟ್ಟಿದ್ದಾರೆ. ಪ್ಯಾಡ್ಸು ಪಾಪುಗೆ ಮತ್ತು ನಮ್ಮ ವೈಫಿಗೆ ತಂದು ಕೊಟ್ಟಿದ್ದು. ಅದನ್ನು ಬಿಟ್ಟು ಯಾವುದೇ ರೀತಿ ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ ಕೂಡ ನಾನು ಹೊರಗಡೆ ಅಂತ ತಂದು ಕೊಟ್ಟಿಲ್ಲ. ಮತ್ತು ಡಿಸ್ಚಾರ್ಜ್ ಮಾಡೋ ಟೈಮಿಗೂ ಮೆಡಿಸಿನ್ಸ್ ಏನು ನಿಮಗೆ ಬರೆದು ಕೊಟ್ಟಿರ್ತಾರೆ, ಯಾವುದೇ ರೀತಿ ಒಂದು ಮೆಡಿಸಿನ್ ಕೂಡ ಹೊರಗಿಂದ ಅವ್ರು ಬರೆದು ಕೊಟ್ಟಿಲ್ಲ. ನಮ್ಮ ಪಾಪುಗಾಯಿತು, ನಮ್ಮ ವೈಫಿಗಾಯಿತು, ಎಲ್ಲ ಮೆಡಿಸಿನ್ಸ್ ಏನದ ನೋಡ್ರಿ, ಎಲ್ಲ ಮೆಡಿಸಿನ್ಸ್ ಕೂಡ ಗೌರ್ಮೆಂಟ್ ಹಾಸ್ಪಿಟಲ್ನಾಗ ಏನು ಅವೈಲೇಬಲ್ ಅದಾವೆ ಅವನ್ನೇ ಎಲ್ಲ ಬರೆದು ಕೊಟ್ಟಿದ್ರು. ಮತ್ತು ಅವ್ರು ಎಷ್ಟು ಬರೆದು ಕೊಟ್ಟಿದ್ದಾರೆ ಎಲ್ಲ ಒಂದೊಂದು ಮೆಡಿಸಿನ್ ಕೊಟ್ಟಿದ್ದಾರೆ. ನಾವು ಒಂದು ಮೆಡಿಸಿನ್ ಕೂಡ ಹೊರಗಿಂತ ಖರೀದಿ ಮಾಡಿಲ್ಲ ರೀ. ಟೋಟಲ್ ಅಡ್ಮಿಷನ್ಲಿಂದ ಡಿಸ್ಚಾರ್ಜ್ ಮಾಡೋ ಮಟ್ಟ ನಾ ಎಷ್ಟು ಪೇ ಮಾಡಿದೆ ಅಂದರೆ $0. ₹1 ಕೂಡ ಪೇ ಮಾಡೋಕ್ಕಾಗಲಿಲ್ಲ ರೀ ನಾನು ಏನು. ಮತ್ತು ಅಲ್ಲಿ ವ್ಯವಸ್ಥೆ ಕ್ಲೀನ್ಲಿನೆಸ್ ಭಾಳ ಚಲೋ ಇಡ್ತಿದ್ರು. ಶೂಸ್ ಚಪ್ಪಲೆಲ್ಲ ಹೊರಗೆ ಬಿಡೋಕೆ ಹೇಳ್ತಿದ್ರು. ಹೋಮ್ ಗಾರ್ಡ್ಸ್ ಎಲ್ಲ ಹೊರಗೆ ಕುಂತಿರ್ತಿದ್ರು. ನಮ್ಮ ಮೇಲೆ ಚಿರಡ್ಯಾರ್ರಿ ಭಾಳ ಜನ ಹೋಮ್ ಗಾರ್ಡ್ಸ್. ಆದ್ರೆ ನಾನು ಸುಮ್ಮನೆ ಇರ್ತಿದ್ದೆ, ಹೋಲಿ ಬಿಡು ಏನೋ ಮೇಂಟೈನ್ ಮಾಡೋ ಅಂತಾರ ಅಂತ ಸುಮ್ಮನೆ ಇದ್ದೆ. ಆದರೆ ಭಾಳ ಒಳ್ಳೆ ರೀತಿಯಿಂದ ಅಟೆಂಡರ್ಸ್ಗಳು ಯಾರನ್ನೂ ಒಳಗೆ ಬಿಡೋಂಗಿಲ್ಲ. ಒಬ್ಬರು ಪೇಷಂಟಿಗೆ ಒಬ್ಬರೇ ಅಟೆಂಡರು. ಮತ್ತು ಪಾಸ್ ಕೊಟ್ಟಿರ್ತಾರೆ. ಮತ್ತು ಊಟ ಕೂಡ 3 ಹೊತ್ತು ಕೊಡ್ತಾರೆ. ಬೆಳಿಗ್ಗೆ ಟಿಫಿನು, ಮಧ್ಯಾಹ್ನ ಊಟ, ರಾತ್ರಿ ಊಟ, ಮತ್ತು ಚಹಾ ಸತೆ ಕೊಡ್ತಾರೆ ರೀ. ಸೊ ಅದು ಒಳ್ಳೆ ಕ್ವಾಲಿಟಿ ಇರ್ತೈತೆ ರೀ. ಭಾಳ ದೂರದಿಂದ ಜನ ಬಂದಿರ್ತಾರೆ. ಸೊ ನೋಡಿರಿ, ಇದು ಒಂದು ಹಾಸ್ಪಿಟಲ್ ಏನಿದೆ ನಮ್ಮ ಗದಗಿಂದು, KH ಪಾಟೀಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮಲ್ಸಮಂದ್ರ, ಬಹಳ ಒಳ್ಳೆ ರೀತಿಯಾದ ಒಂದು ನಮಗೆ ಎಲ್ಲರಿಗೂ ಹೆಲ್ತ್ ಫೆಸಿಲಿಟೀಸ್ ಕೊಡ್ತಾ ಇದೆ. ನಮ್ಮ ಗದಗ ಜನರಿಗೆ, ನಮ್ಮ ಗದಗ ಸುತ್ತಮುತ್ತ ತಾಲೂಕುಗಳಿಗೆ, ಡಿಸ್ಟ್ರಿಕ್ಗಳಿಗೆ ಅಂತ ನಾನು ಭಾಳ ಹೆಮ್ಮೆಲೆ ಹೇಳ್ಕೊತೀನಿ ರೀ. ನಂದು ಎಕ್ಸ್ಪೀರಿಯೆನ್ಸ್ ಭಾಳ ಒಳ್ಳೇದಿತ್ತು. ನಾನು ಇದರ ಯಾವುದೇ ರೀತಿ ಮಿರ್ಚಿ ಮಸಾಲ ಮಿಕ್ಸ್ ಮಾಡಿಲ್ಲ. ನಾನು ಏನು ನೋಡಿದ್ದೀನಿ, ಏನು ಮಾಡಿದ್ದೀನಿ ಎಲ್ಲ ಅದನ್ನೇ ಹೇಳ್ತಾ ಇದ್ದೀನಿ. ಸೊ ನೋಡಿರಿ, ಎಲ್ಲದು ಚಲೋ ರೀತಿಯಿಂದ ಆಯಿತು. ಮತ್ತು ನಾವು ಡಿಸ್ಚಾರ್ಜ್ ಆಗಿ ಬಂದ್ವಿ. ಮತ್ತು ಒಂದು ನಾವು ವಿಶೇಷ ಹೇಳೋದು ನೆನಪಾರಿದ್ರಿ, ನಮ್ಮ ವೈಫ್ದೇನಿದೆ ನಾರ್ಮಲ್ ಡೆಲಿವರಿ ಆಗಿದೆ. ಅದು ನನ್ನ ನೆನಪಾರಿದ್ದೆ ಹೇಳೋಕ್ಕೆ. ನಾರ್ಮಲ್ ಡೆಲಿವರಿ ಆಗಿದೆ ಮತ್ತು ಗಂಡಪಾಪು ಆಯ್ತು ನಮ್ಮದು. ಸೊ ಇಬ್ಬರು ಹೆಲ್ದಿ ಆಗಿದ್ದಾರೆ. ಆ ಡಿಸ್ಚಾರ್ಜ್ ಮೆಡಿಸಿನ್ಸ್ ಏನು ಕೊಟ್ಟಿದ್ದಾರೆ ಅವನೇ ತೊಗೊತಾ ಇದ್ದಾರೆ. ಅವನೇ ಹೆಂಗೆ ಕೊಡಬೇಕೆಲ್ಲ ಕೊಡ್ತಾ ಇದ್ದೀನಿ, ಎಲ್ಲ ಆರಾಮಿದ್ದಾರೆ. ಸೊ ನೋಡಿರಿ, ಯಾವುದೇ ರೀತಿ ನಮ್ಗೆ ಇರ್ತೈತಲ್ಲ ಹಿಂಗೆ ಅಂತ. ಸೊ ಈ ಡಾಕ್ಟರ್ಸ್ ಮೇಲೆ ಸ್ವಲ್ಪ ಜನ ಕೋಪ ಮಾಡ್ತಾರೆ, ಹಂಗದಾರೆ ಹಿಂಗದಾರೆ ಸ್ವಲ್ಪ ಕಾಡಿಸ್ತಾರಂತ. ನೋಡಿರಿ, ಅವ್ರಿಗೆ ವರ್ಕ್ ಪ್ರೆಷರ್ ಅಂತ ಇರ್ತೈತೆ, ಅದನ್ನು ಅರ್ಥ ಮಾಡ್ಕೋಬೇಕು.
ಸೊ ಅದ್ರ ಸಂಬಂಧ ಎಲ್ಲ ಆಗ್ತಿರ್ತೈತಿ. ನಾವು ಸ್ವಲ್ಪ ಸಪೋರ್ಟಿವ್ ಇರಬೇಕು. ಮತ್ತು ಗೌರ್ಮೆಂಟ್ ಹಾಸ್ಪಿಟಲ್ ಅಂದ್ರೆ ಓಡಾಡೋಕೆ ಒಬ್ರಿಬ್ರು ಬೇಕಾಗ್ತಾರೆ ರೀ. ಅದನ್ನ ಯಾಕಂದ್ರೆ ನಾವು ಕಷ್ಟಪಡ್ಬೇಕು. ಸ್ವಲ್ಪ ಬ್ಲಡ್ ಟೆಸ್ಟ್ ಆಗಲಿ, ರಕ್ತ ಹೊಂದ್ಸೋದಾಗಲಿ ಸ್ವಲ್ಪ ತಳಗ ಮೇಲೆ ಓಡಾಡಿಸ್ತಾರೆ ರೀ. ಅದನ್ನೆಲ್ಲ ಮಾಡಬೇಕು. ಈಗ ನಿಮಗೆಲ್ಲ ಫ್ರೀನೆಸ್ ಫೆಸಿಲಿಟೀಸು ಕೊಡ್ತಾ ಇದ್ದಾರೆ, ಅದ್ರ ಮೇಲೆ ನಿಮ್ಗೆ ಏನು ಕಷ್ಟಪಡೋಕೆ ಹೋಲ್ರಿ ಅಂದ್ರೆ ಹಂಗೆ ಆಗಂಗಿಲ್ಲ. ಸೊ ಅದನ್ನೆಲ್ಲ ನೀವು ನೋಡಿಕೊಂಡು ಮಾಡ್ಕೊಂಡು ಹೋಗ್ಬೇಕಾಗ್ತೈತಿ. ಮತ್ತು ಯಾವುದು ಪೇಷಂಟ್ ಅಂಥದನ್ನು ನೋಡಿದೆಲ್ಲ ಅಷ್ಟು ದಿನ ಅಲ್ಲಿ ಹೋಗೋದು ಬರೋದು ಮಾಡ್ತಾಯಿದ್ದೆ. ರೆಫರ್ ಮಾತ್ರ ಯಾವ ಮಾಡಂಗಿಲ್ಲ ರೀ ಅವರು. ಆಲ್ಮೋಸ್ಟು ಬಹಳ ಕಡಿಮೆ. ಏನೋ ಕೇಸ್ ಇದ್ರೂ ಎಲ್ಲ ಫೆಸಿಲಿಟಿ ಐತ್ರಿ ಅಲ್ಲಿ. NICU ಇದೆ, ICU ಇದೆ, ಎಮರ್ಜೆನ್ಸಿ ಇದೆ, ಲೇಬರ್ ಇದೆ, ಮತ್ತು ನಾನು ನೋಡಿದೆ ಸೈಕೆಟ್ರಿ ವಾರ್ಡ್ ಇದೆ, ಜನರಲ್ ಮೆಡಿಸಿನ್ ವಾರ್ಡ್ ಇದೆ, ಸರ್ಜಿಕಲ್ ಇದೆ. ಸೊ ಐಸಿಂದಿದೆ, ನಾನು ನೋಡಿದೆ. ಸ್ಕಿನ್ ಪೇಷಂಟ್ಸ್ ನೋಡ್ತಾಯಿದ್ರು ಡಾಕ್ಟರ್ಸ್ ಎಲ್ಲ, ಅದನ್ನು ನೋಡಿದೆ. ಸೊ OPDs ಎಲ್ಲ ಕೂಡ ಭಾಳ ಚಲೋ ರೀತಿಯಿಂದ ನಡೀತಾ ಇದೆ. ಸೊ ಯಾರಿಗೆ ದುಡ್ಡು ಕೊಟ್ಟು ಹೊರಗಡೆ ತೋರಿಸ್ಕೊಳಕ್ಕಾಗಲ್ಲ, ಇಲ್ಲ ಯಾರು ದೊಡ್ಡ ದೊಡ್ಡ ಪ್ರೊಸೀಜರ್ಸ್ ಏನಿರ್ತಾವೆ, ಆಪ್ರೇಷನ್ಸ್ ಏನಿರ್ತಾವೆ, ಜಾಸ್ತಿ ತುಟ್ಟಿ ಇದ್ದಿದ್ದು ಅವ್ನು ನೀವು ಗೌರ್ಮೆಂಟ್ ಹಾಸ್ಪಿಟಲ್ನ ಮಾಡಿಸ್ಕೋಬೇಕಂದ್ರೆ ನೀವು KH ಪಾಟೀಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಗದಗಿಗೆ ಹೋಗ್ಬೋದು ರೀ. ಬಹಳ ಒಳ್ಳೆ ದವಾಖಾನೆ ಇದೆ. ನಾನು ಎಕ್ಸ್ಪೀರಿಯೆನ್ಸ್ ಎಲ್ಲ ಅಲ್ಲಿ ನಾನು ಡೈಲಿ ಅಡ್ಡಾಡಿ 5 days ಅಡ್ಮಿಷನ್ ಇತ್ತು ರೀ ನಮ್ಮ ವೈಫ್ದು. ಅಪ್ ಡೌನ್ ಮಾಡಿದ್ದೀನಿ ನಾನು ಡೈಲಿ. ಸೊ ಏನೇನಿದೆ ಏನೇನಿಲ್ಲ ಪ್ರತಿಯೊಂದು ವಸ್ತು ನಾನು ಅಬ್ಸರ್ವ್ ಮಾಡಿದ್ದೀನಿ. ಸೊ ಎಲ್ಲ ಬಹಳ ಒಳ್ಳೆ ರೀತಿಯಿಂದ ಇದೆ. ನೀವು ಇದ್ರದ್ದು ಲಾಭ ಪಡ್ಕೋಬೋದು. ಸೊ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.